ನಮಸ್ಕಾರ. 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಇವತ್ತು 4ನೇ ದಿನಕ್ಕೆ ನಾವು ಬಂದಿದ್ದೀವಿ. ಹೋಪ್ 3 ದಿನದ ನೀವು ಎಲ್ಲ ಒಂದು ವಿಷಯಗಳನ್ನು ಬರೆದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವಾಗಲೇ ತಿಳ್ಕೊಂಡಿದ್ದೀರಾ. ಸೊ ಇವತ್ತು ಏನು ಬರಿಬೇಕು, ಯಾವುದ್ರ ಬಗ್ಗೆ ನಾವು ಕೃತಜ್ಞತಾ ಭಾವವನ್ನು ಸಲ್ಲಿಸಬೇಕು ಅಂದರೆ ಹಣದ ಬಗ್ಗೆ ಏನು ಬರಿಬೇಕು, ಸಾಕಷ್ಟು ಇದೆ ಸ್ನೇಹಿತರೆ. ಸೊ ಯಾರೆಲ್ಲ ಹಣದ ಸಮಸ್ಯೆಯಿಂದ ಹೋಗ್ತಾ ಇದ್ದೀರಾ, ಹಣದ ಸಮಸ್ಯೆ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ, ಅಂದರೆ ಕೊಟ್ಟಿರೋ ಹಣ ಬರ್ತಾ ಇಲ್ಲ, ಯಾರಿಗಾದರೂ ಏನಾದರೂ ಹೊರಗಡೆ ನಾವು ಒಂದು ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಆಗ್ತಾ ಇಲ್ಲ, ಬೇರೆಯವರಿಗೆ ಸಾಲ ಕೊಟ್ಟಿರೋದು ನಮಗೆ ವಾಪಸ್ ಬರ್ತಾ ಇಲ್ಲ, ಹಣ ತುಂಬ ಖರ್ಚಾಗ್ತಾಯಿದೆ, ನನ್ನ ಕೈಯಲ್ಲಿ ಹಣನೇ ನಿಲ್ತಾ ಇಲ್ಲ ಅಂತ ಯಾರೆಲ್ಲ ನಿಮಗೆ ಅನಿಸುತ್ತೋ, ಹಣದ ಬಗ್ಗೆ ನಿಜವಾಗ್ಲೂ ನಾವು ಧನ್ಯತಾ ಭಾವವನ್ನು ಸಲ್ಲಿಸಬೇಕು. ಯಾಕಂದರೆ ಹಣ ಅನ್ನೋದು ಒಂದು ಎನರ್ಜಿ ಯಾವಾಗಲೂ ಒಂದೇ ಕಡೆ ಇರಲ್ಲ. ಎಷ್ಟು ಬೇಕಾದರೂ ನಿಮಗೆ ಎನರ್ಜಿ ಖರ್ಚು ಮಾಡ್ಬೋದು, ಹಾಗೆ ಯೂನಿವರ್ಸಿಂದ ಎಷ್ಟು ಬೇಕಾದರೂ ಪಡಿಬೋದು. ಎಲ್ಲನೂ ಎನರ್ಜಿ ಸ್ನೇಹಿತರೆ. ಈ ಒಂದು ಚೇರ್ ಆಗಿರ್ಬೋದು, ಫೋನ್ ಮತ್ತು ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಬೆಡ್, ಎಲ್ಲನೂ ಎನರ್ಜಿ, ನಮಗೆಲ್ಲ ಗೊತ್ತಿದೆ. ಹಾಗಾದರೆ ಈ ಹಣ ಅನ್ನೋ ಎನರ್ಜಿನ ನೀವು ಎಷ್ಟು ಖರ್ಚು ಮಾಡ್ತೀರೋ ಹಾಗೆ ಅಷ್ಟು ನಿಮ್ಮ ಒಂದು ಜೀವನಕ್ಕೆ ಬರ್ತಾ ಇರುತ್ತೆ. ಯಾಕೆ ನಿಮಗೆ ಈ ರೀತಿ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂದರೆ, ನೀವು ಹಣ ಇಲ್ಲ ಅನ್ನೋ ಭಾವನೆಯಲ್ಲಿ ಇದ್ದೀರಾ. ಅಂದರೆ ನನಗೆ ಹಣ ಖರ್ಚಾಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ, ಹಣ ನನ್ನ ಹತ್ರ ನಿಲ್ತಾ ಇಲ್ಲ ಅನ್ನೋ ಒಂದು ಕೊರಗಿನಿಂದ ಯಾವಾಗ ನೀವು ಯೋಚನೆ ಮಾಡ್ತೀರೋ ಆಗ ನಿಮ್ಮೊಟ್ಟಿಗೆ ಹಣ ನಿಲ್ಲೋದೇ ಇಲ್ಲ. ಅದಕ್ಕಾಗಿ ಇವತ್ತು ನೀವು ಯಾವುದ್ಯಾವುದೆಲ್ಲ ಹಣವನ್ನು ಖರ್ಚು ಮಾಡಿ ನೀವು ಪರ್ಚೇಸ್ ಮಾಡಿದ್ದೀರಾ, ಒಂದು ಫೋನ್ ಇರ್ಬೋದು, ಪುಸ್ತಕ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಎಷ್ಟೆಲ್ಲ ಹಣ ಕೊಟ್ಟು ನೀವು ಅದನ್ನು ಪಡೆದಿದ್ದೀರಾ ನಿಮ್ಮ ಜೀವನದಲ್ಲಿ, ಅದೆಲ್ಲ ವಿಷಯಕ್ಕೆ ಒಂದು 11 ವಿಷಯಕ್ಕೆ ನೀವು ಕೃತಜ್ಞತಾ ಭಾವವನ್ನು ಇವತ್ತು ಸಲ್ಲಿಸಿ ಇನ್ನು ಒಂದು ವಾರ ನೋಡಿ ನಿಮ್ಮಲ್ಲಿ ಆ ಫ್ರೀಕ್ವೆನ್ಸಿ ಚೇಂಜ್ ಆಗೋದನ್ನು ನೀವು ಗಮನಿಸ್ತೀರ. ನಿಮಗೆ ಎಲ್ಲೆಲ್ಲಿ ಹಣ ಸ್ಟಕ್ ಆಗಿದೆ ಅದು ನಿಮ್ಮ ಜೀವನದಲ್ಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಚಿಕ್ಕ ಪ್ರಯತ್ನವನ್ನು ಮಾಡಿ. ಹಾಗೆ ನೀವು ಯಾರಿಗಾದರೂ ಹಣ ಕೊಡುವಾಗ ತುಂಬ ದುಃಖದಿಂದನೋ ನೋವಿನಿಂದ ಕೊಟ್ಟಾಗ ಹಣ ಮತ್ತೆ ನಿಮ್ಮ ಹತ್ರ ಬರಲ್ಲ. ಬಿಕಾಸ್ ಅದು ಎನರ್ಜಿ. ಯಾರಿಗೆ ಏನೇ ಕೊಡುವಾಗ ಹಣ ಸಂತೋಷದಿಂದ ಕೊಡಿ, ಹಾಗೆ ಅದು ಸಂತೋಷದಿಂದ ಬೆಳೀಲಿ ಮತ್ತು ವಾಪಸ್ ನಿಮಗೆ ಬರಲಿ ಅಂತ ಕೇಳ್ಕೊಳ್ಳಿ. ಗೋ ವಿತ್ ಲವ್, ಗ್ರೋ ವಿತ್ ಲವ್ ಅಂತ ಹೇಳಿ. ಈ ಒಂದು ವಿಷಯವನ್ನು ಮಾಡಿ ನೋಡಿ, ನಿಮ್ಗೆ ಹೇಗೆ ಬದಲಾಗುತ್ತೆ ಅನ್ನೋದು ಗಮನಿಸಿ. ಧನ್ಯವಾದ.